Hi, all my honorable viewers and all my dear students of Tumkur University, Tumkur. I'm your English teacher, P. Raghavendra. I'm an associate professor of English in Government First Grade College, Tumkur. Today, I'll be completing the second part, completing the entire topic on emotional intelligence. In the previous video, in the first part, I talked about emotional intelligence being very important to make our life a happy life, to lead a very happy life, a satisfied life. And emotional intelligence has got to do with the human psyche, the mind of every human being. The psychology of every human being is very important, in this field of human intelligence. Psychology plays a very significant role. And as I told you in the previous video, emotional intelligence is not an inborn quality. Okay, it has to be acquired through education. We have to educate ourselves, and we have to try to understand how better we can interpret our own feelings, and how best we can understand why a certain feeling has arisen in us. ಒಂದು ಭಾವನೆ ನಮ್ಮಲ್ಲಿ ಹುಟ್ಟಿತು ಅಂದರೆ ಯಾಕೆ ಹುಟ್ಟಿತು, ಎಲ್ಲಿಂದ ಹುಟ್ಟಿತು ಅಂತ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವಂತಹ, ಅದರ ವಿವರಣೆ ಕೊಡುವಂತಹ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಂಡ್ರೆ ದಟ್ ಈಸ್ ಕಾಲ್ಡ್ ಇಮೋಷನಲ್ ಇಂಟೆಲಿಜೆನ್ಸ್. ಇದರ ಬಗ್ಗೆ ನಾನು ಇನ್ನು ಮುಂದುವರಿಸ್ತೇನೆ. and today I am going to complete this topic on emotional intelligence. Let me take you through all those important points. ನೋಡಿ, ಇಲ್ಲಿ towards the end of the previous video I was talking about self awareness and self management, and social awareness and its management. ನೋಡಿ, our emotions come under two categories. One is self awareness and self management, and the other one is social awareness and its management. Okay, and these two are very important categories we must understand. ಈ ಎರಡು ಭಾಗಗಳನ್ನು ನಾವು ಅರ್ಥ ಮಾಡ್ಕೋಬೇಕು, ಎರಡು ಕ್ಷೇತ್ರಗಳನ್ನು ಸ್ನೇಹಿತರೆ. ಇಲ್ಲಿ ನೋಡಿ, ಸೆಲ್ಫ್ ಅವೇರ್ನೆಸ್ ಅಂದರೆ ಏನು? ಸೆಲ್ಫ್ ಅವೇರ್ನೆಸ್ ಈಸ್ ಅಬೌಟ್ ನೋಯಿಂಗ್. ನೋಡಿ, ತಿಳಿದುಕೊಳ್ಳುವುದು, ತಿಳುವಳಿಕೆ. ಅವೇರ್ನೆಸ್ ಅಂದ್ರೇನು? ಅರಿವು. ಸೆಲ್ಫ್ ಅಂದ್ರೇನು? ನಮ್ಮ ಬಗ್ಗೆ ಇರುವ ಅರಿವು ಎಲ್ಲಿಂದ ಬರುತ್ತೆ ಅಂದರೆ ಅಬೌಟ್ ನೋಯಿಂಗ್. ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಅಬೌಟ್ ನೋಯಿಂಗ್ ವಾಟ್ ವಿ ಫೀಲ್ ಆ್ಯಂಡ್ ವೈ ವಿ ಫೀಲ್ ಇಟ್. ಯಾವ ವಿಷಯವನ್ನು ನಾವು ಮನಸ್ಸಲ್ಲಿಟ್ಕೊಂಡು, ಯಾವ ಭಾವನೆಯನ್ನು ನಾವು ಮನಸ್ಸಲ್ಲಿಟ್ಕೋತೀವಿ ಮತ್ತು ಯಾಕೆ ಆ ಭಾವನೆ ಉಂಟಾಗುತ್ತೆ, ವೈ ವಿ ಫೀಲ್ ಇಟ್. ಆ ಭಾವನೆ ಕೋಪ ಇರ್ಬೋದು, ಬೇಸರ ಇರ್ಬೋದು, ನಿರಾಸೆ ಇರ್ಬೋದು, ಪ್ರೀತಿ ಇರಬಹುದು, ಮತ್ತು ಅಥವಾ ಇದು ವಾತ್ಸಲ್ಯ ಇರ್ಬೋದು, ಅನುಕಂಪ ಇರ್ಬೋದು. ಸೊ ದೆರ್ ಆರ್ ಡಿಫರೆಂಟ್ ಫೀಲಿಂಗ್ಸ್, ಬಟ್ ಎ ಹ್ಯೂಮನ್ ಬೀಯಿಂಗ್ ಡಸ್ ನಾಟ್ ಗೆಟ್ ಆಲ್ ದೀಸ್ ಫೀಲಿಂಗ್ಸ್ ಅಟ್ ದ ಸೇಮ್ ಟೈಮ್, ಅಲ್ವಾ? ಈ ಎಲ್ಲ ಭಾವನೆಗಳು ಒಟ್ಟೊಟ್ಟಿಗೆ ನಮಗೆ ಬರುವುದಿಲ್ಲ ಸ್ನೇಹಿತರೆ. ಬೆಳಗ್ಗೆಯಿಂದ ಸಂಜೆ ತನಕ ಹಲವು ಸಂದರ್ಭಗಳಲ್ಲಿ ನಮಗೆ ವಿಭಿನ್ನವಾದ ಭಾವನೆಗಳು ಬಂದು ಹೋಗ್ತವೆ. ಅವುಗಳನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನು ಅರ್ಥ ಮಾಡಿಕೊಂಡು ಒಂದು ನಿರ್ಧಾರವನ್ನು, ಆ ಒಂದು ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಧಾರವನ್ನು, ಸಕಾರಾತ್ಮಕವಾದ ನಿರ್ಧಾರವನ್ನು ನಾವು ಹೇಗೆ ಕೈಗೊಳ್ಳಬೇಕು ಅನ್ನುವುದೇ ಸೆಲ್ಫ್ ಅವೇರ್ನೆಸ್. ಇದೇ ಮತ್ತು ಇಮೋಷನಲ್ ಇಂಟೆಲಿಜೆನ್ಸ್. ನೋಡಿ, ನಾನು ಹೇಳಿದ್ನಲ್ಲ, ಈಗ ವೆರಿ ಕ್ಲೆವರ್ ಪೀಪಲ್, ಅತಿ ಬುದ್ಧಿವಂತರು
ಅವರ ಜೀವನಗಳನ್ನು ಹಾಳು ಮಾಡಿಕೊಂಡಿರ್ತಕ್ಕಂಥ ಅನೇಕ ಪ್ರಸಂಗಗಳಿವೆ. ಅತ್ಯಂತ ಶ್ರೀಮಂತರಾಗಿರ್ತಕ್ಕಂತಹ ವ್ಯಕ್ತಿಗಳು ರೆಸ್ಟ್ಲೆಸ್, ಮನಸ್ಸಿಗೆ ನೆಮ್ಮದಿ ಇರದೇ ಇರತಕ್ಕಂಥದ್ದು, ದುಃಖಿತರಾಗಿರ್ತಕ್ಕಂಥ ಒಂದು ಹಲವು ಪ್ರಸಂಗಗಳಿವೆ. ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರ್ತಕ್ಕಂಥ ಪ್ರಸಂಗಗಳಿವೆ. ಅಲ್ಲಿಂದ ಬಂದರೆ ಮತ್ತೆ ಈ ಪವರ್ಫುಲ್ ಪೀಪಲ್ ಅಂದರೆ ಅರ್ಥ ಇಲ್ಲಿ ಈ ಒಂದು ಮ್ಯಾನೇಜರ್ಸ್ ಆಗಲಿ, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಗಲಿ, ಈ ಒಳ್ಳೆಯ ಪೊಸಿಷನ್ಲಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಪವರ್ಫುಲ್ ಆಗಿದ್ದರೂ ಕೂಡ ಅವ್ರಿಗೆ ಗೊತ್ತಿದೆ ಅವ್ರ ಕೈಯಲ್ಲಿ ಎಲ್ಲ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಒಂದು ಶಕ್ತಿ ಇದೆ ಅಂತಲ್ಲ. ಆದರೂ ಕೂಡ ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪ ಮಾಡ್ಕೊಳ್ಳೋದು, ಬೇಸರ ಮಾಡ್ಕೊಳ್ಳೋದು, ಕೂಗಾಡೋದು ಮಾಡ್ತಾ ಇರ್ತಾರೆ. ಅಂದರೆ ದೇ ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ದೇರ್ ಫೀಲಿಂಗ್ಸ್ ಇನ್ ಅ ಪ್ರಾಪರ್ ವೇ, ಇನ್ ಅ ಪಾಸಿಟಿವ್ ವೇ. ಇದನ್ನು ನಾವು ಕಲಿಬೇಕು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಒಂದು ಸೆಲ್ಫ್ ಅವೇರ್ನೆಸ್ ಆ್ಯಂಡ್ ಸೆಲ್ಫ್ ಮ್ಯಾನೇಜ್ಮೆಂಟ್, ನಮ್ಮ ಮನಸ್ಸಲ್ಲಿ ಉಂಟಾಗುವ ಭಾವನೆಗಳ ಅರಿವು ಇರಬೇಕು. ಆ ಭಾವನೆಗಳನ್ನು ಮ್ಯಾನೇಜ್ಮೆಂಟ್ ಹೇಗೆ ನಿಯಂತ್ರಿಸಿಕೊಂಡು ಮುಂದಕ್ಕೆ ಹೋಗಬೇಕು. ಬರುವ ಭಾವನೆಗಳನ್ನೆಲ್ಲ ನಾವು ಹೊರಗಡೆ ಹಾಕ್ತಾ ಹೋಗಬಾರ್ದು. ಯಾವಾಗ ಯಾವ ಭಾವನೆ ಯಾವ ಸಂದರ್ಭದಲ್ಲಿ ಹೊರ ಹಾಕಿದರೆ ಅಥವಾ ವ್ಯಕ್ತಪಡಿಸಿದರೆ ಅದು ನಮಗೂ ಒಳ್ಳೆಯದಾಗುತ್ತೆ, ಇತರರಿಗೂ ಒಳ್ಳೆಯದಾಗುತ್ತೆ ಅನ್ನುವ ಅರಿವು ನಮಗಿದ್ರೇ ದಟ್ ಈಸ್ ಕಾಲ್ಡ್ ಸೆಲ್ಫ್ ಮ್ಯಾನೇಜ್ಮೆಂಟ್. ಸೊ ಸೆಲ್ಫ್ ಅವೇರ್ನೆಸ್ ಈಸ್ ಅಬೌಟ್ ನೋಯಿಂಗ್ ವಾಟ್ ವಿ ಫೀಲ್ and why we feel it. And this ಅಂದ್ರೇನು, ಈ ಅರಿವು is a basis for good intuition ಅಂತಾರೆ. ಬೇಸಿಸ್ ಅಂದರೆ ಏನರ್ಥ ಇಲ್ಲಿ? ಮೂಲ. ಇದುವೇ ಈ ಅರಿವು ನಮ್ಮ ಮನಸ್ಸಿನ ಬಗ್ಗೆ, ನಮ್ಮ ತನದ ಬಗ್ಗೆ ನಮಗಿರುವ ಅರಿವೇ ದಟ್ ಈಸ್ ದ ಬೇಸಿಸ್. ಇದೇ ಬುಡ, ಇದೇ ಒಂದು ಮೂಲ. ಯಾವುದಕ್ಕೆ? ಆಫ್ ಗುಡ್ ಇಂಟ್ಯೂಷನ್. ಇಂಟ್ಯೂಷನ್ ಅಂದರೆ ಅರ್ಥ ನಮ್ಮ ಒಳಗಿನ ಅರಿವು, ನಮ್ಮ ಅಂತರಾತ್ಮದಲ್ಲಿ ಉಂಟಾಗುವ ಅರಿವನ್ನು ಇಂಟ್ಯೂಷನ್ ಅಂತ ಕರಿತೀವಿ. ಗುಡ್ ಇಂಟ್ಯೂಷನ್ ಇರಬೇಕು, ಹೌದಾ ಇಲ್ವಾ? ನೋಡಿ, ಪ್ರತಿ ಸಂದರ್ಭದಲ್ಲಿ ನಮಗೆ ದುಃಖ ಆಗಲಿ, ನೋವಾಗಲಿ, ಸವಾಲುಗಳು ಎಂಥದನ್ನು ಬರಲಿ, ಸಕಾರಾತ್ಮಕವಾಗಿ ಅವುಗಳನ್ನು ಕಾಣುವುದೇ ಸೆಲ್ಫ್ ಮ್ಯಾನೇಜ್ಮೆಂಟ್. ದ್ಯಾಟ್ ಈಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಹ್ಯಾಪಿನೆಸ್. ನೋಡಿ, ಎವ್ರಿಬಡಿ ವಾಂಟ್ಸ್ ಟು ಲೀಡ್ ಹಿಸ್ ಆರ್ ಹರ್ ಲೈಫ್ ಹ್ಯಾಪಿಲಿ ಆ್ಯಂಡ್ ಡೈ ಹ್ಯಾಪಿಲಿ, ಅಲ್ವಾ? ಹ್ಯಾಪಿನೆಸ್ looks a very easy word, but to achieve happiness you need to be very strong emotionally, alva? Nodi, this is a basis. Self awareness is a basis of good intuition. ನಮ್ಮ ಅಂತರ ದೃಷ್ಟಿ ಏನಿದೆಯೋ ಆ ಒಂದು ಒಳ ಅರಿವು, ಅದರ ಒಂದು ನಾಂದಿ ಅಥವಾ ಬೇಸಿಸ್ ಮತ್ತು ಗುಡ್ ಡೆಸಿಷನ್ ಮೇಕಿಂಗ್. ಮತ್ತು ನಾವು ನಿರ್ಧಾರವನ್ನು ಕೈಗೊಳ್ಳುವಾಗ ನೋಡಿ, ಹಲವು ಮಂದಿ ಕೊನೆ ಗಳಿಗೆಯಲ್ಲಿ ಆತ್ಮಹತ್ಯೆ ನಿರ್ಧಾರವನ್ನು, ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಯಾಕೆ? ಅವರಿಗೆ ಇರ್ತಕ್ಕಂಥ ಒಳ ಅರಿವು ಡಿಸ್ಟರ್ಬ್ ಆಗಿಬಿಟ್ಟಿರುತ್ತೆ, ಅಂತರ ದೃಷ್ಟಿ ಇರುವುದಿಲ್ಲ. ಅದೆಲ್ಲ ಕಾರ್ ಮೋಡ ಆ ಒಂದು ಭಾವನೆಗಳನ್ನು ಒಂದು ಕಂಟ್ರೋಲ್ ಮಾಡಿಬಿಟ್ಟಿರುತ್ತೆ. ದೇ ಆರ್ ನಾಟ್ ಏಬಲ್ ಟು ಬಿ ಅವೇರ್ ಆಫ್ ದೇರ್ ಸೆಲ್ವ್ಸ್ ಆ್ಯಂಡ್ ದೇ ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ದೆಮ್ಸೆಲ್ವ್ಸ್. ಹಾಗಾಗಿ ಅಂಥ ಒಂದು ದುರಂತಮಯವಾದ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಆ ಡೆಸಿಷನ್ ಮೇಕಿಂಗ್ ಈ ಫೇಟಲ್ ಡೆಸಿಷನ್ ಮೇಕಿಂಗ್ ಅಂತಾರೆ. ನಮ್ಮ ದುರಂತವನ್ನು ಕಾಣುವಂತಹ ಡೆಸಿಷನ್ ಮೇಕಿಂಗ್ ಮಾಡಬಾರ್ದು ನಾವು. ಅದಕ್ಕೆ ಗುಡ್ ಇಂಟ್ಯೂಷನ್ ಇರಬೇಕು. ಇದಕ್ಕೆ ಸೆಲ್ಫ್ ಅವೇರ್ನೆಸ್ ಬೇಕು. ನೋಡಿ, ದಿಸ್ ಈಸ್ ಅ ಗುಡ್ ಸೆಲ್ಫ್ ಅವೇರ್ನೆಸ್ ಈಸ್ ಅ ಬೇಸಿಸ್ ಆಫ್ ಗುಡ್ ಇಂಟ್ಯೂಷನ್. ಆ್ಯಂಡ್ ವಾಟ್ ಈಸ್ ಸೆಲ್ಫ್ ಅವೇರ್ನೆಸ್? ನೋಯಿಂಗ್ ವಾಟ್ ವಿ ಫೀಲ್ ಆ್ಯಂಡ್ ವೈ ವಿ ಫೀಲ್, ಅಲ್ವಾ? ಯಾವ ಭಾವನೆ ನಮ್ಗೆ ಉಂಟಾಗಿದೆ, ಅದು ಯಾಕೆ ಉಂಟಾಗಿದೆ ಅನ್ನೋ ಅರಿವಿದ್ರೆ ನಮಗೆ ಒಳ್ಳೆಯ ಇಂಟ್ಯೂಷನ್ ಸಿಗುತ್ತೆ. ಅದರಿಂದ ಒಳ್ಳೆಯ ಡೆಸಿಷನ್ನ ನಾವು ತಗೋತೀವಿ. ಇಫ್ ವಿ are aware of why we feel what we feel, what feeling we have and why such a feeling has arisen in us, and if you understand, then that becomes the basis of our
good intuition, good inner self, inner knowledge, and then that leads to good decision making. So this self awareness is very important. Then how to manage ourselves, ಹೇಗೆ ಅದನ್ನು ನಾವು ನಿಭಾಯಿಸಬೇಕು ಅಥವಾ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಇಲ್ಲಿ ನೋಡಿ, ಸೆಲ್ಫ್ ಮ್ಯಾನೇಜ್ಮೆಂಟ್ ಇಸ್ ಅಬೌಟ್ ಹ್ಯಾಂಡ್ಲಿಂಗ್ ಅವರ್ ಡಿಸ್ಟ್ರೆಸ್ಸಿಂಗ್ ಎಮೋಷನ್ಸ್ ಇನ್ ಎನ್ ಎಫೆಕ್ಟಿವ್ ವೇ. ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂದರೆ ಹ್ಯಾಂಡ್ಲಿಂಗ್ ಮಾಡುವುದು. ಹ್ಯಾಂಡ್ಲಿಂಗ್ ಅಂದರೆ ಏನು? ನಿಭಾಯಿಸುವುದು. ಏನನ್ನ? ನಮ್ಮ ಡಿಸ್ಟ್ರೆಸ್ಸಿಂಗ್ ಎಮೋಷನ್ಸ್ ಅಂತ ಹೇಳ್ತೀವಿ ನಾವು. ಡಿಸ್ಟ್ರೆಸ್ಸಿಂಗ್ ಅಂದರೆ ಏನು? ನಮ್ಮ ಮನಸ್ಸಿಗೆ ಆಗುವಂತಹ ವ್ಯಥೆ ಡಿಸ್ಟ್ರೆಸ್ಸಿಂಗ್ ಅಂತಾರೆ. ಯಾತನೆ, ಈ ಯಾತನೆ ಉಂಟಾಗುವ ಸಂಕಟಗಳು ಬರುವಂತಹ ಭಾವನೆಗಳು, ಇಮೋಷನ್ಸ್, ಅವುಗಳನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಹೇಗೆ ನಾವು ನಿಯಂತ್ರಿಸ್ಕೋಬೇಕು ಅನ್ನೋದೇ ಸೆಲ್ಫ್ ಮ್ಯಾನೇಜ್ಮೆಂಟ್. ಇಲ್ಲದೇ ಇದ್ದರೆ ನಮ್ಮನ್ನು ನಾವು ಸರ್ವನಾಶ ಮಾಡ್ಕೋತೀವಿ. ಅಥವಾ ಇತರರನ್ನು, ನಮ್ಮ ಕೋಪವನ್ನು, ನಮ್ಮ ದುಃಖವನ್ನು ಇತರರ ಮೇಲೆ ನಾವು ವ್ಯಕ್ತಪಡಿಸುವಾಗ ನಮ್ಮಿಂದ ಇತರರಿಗೂ ನೋವಾಗುತ್ತೆ. ಹೌದಾ ಇಲ್ವಾ? ಇಫ್ ವಿ ಕೆನಾಟ್ ಮ್ಯಾನೇಜ್ ಅವರ್ ಸೆಲ್ಸ್ ಆ್ಯಂಡ್ ಇಫ್ ವಿ ಕೆನಾಟ್ ಹ್ಯಾಂಡಲ್ ಅವರ್ distressing emotions in a very effective way, either we harm ourselves or we harm others by causing pain to others. Self management is about handling our distressing emotions in an effective way. effective ಅಂದ್ರೆ ಏನು? ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ನಮ್ಮಲ್ಲಿ ಉಂಟಾಗುವ ಈ ಸಂಕಟದ ಭಾವನೆಗಳೇನಿದೆಯೋ, ನೋವಿನ ಭಾವನೆಗಳನ್ನು ನಾವು ನಿಯಂತ್ರಿಸಿಕೊಳ್ಳುವುದರ ಮೂಲಕ ನಮಗೂ ಒಳ್ಳೆಯದಾಗುತ್ತೆ, ಇತರರಿಗೂ ಒಳ್ಳೆಯದಾಗುತ್ತೆ. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. ಇನ್ ಅದರ್ ವರ್ಡ್ಸ್, ಸೆಲ್ಫ್ ಅವೇರ್ನೆಸ್ ಈಸ್ ಏನಪ್ಪ? ಸೆಲ್ಫ್ ಅವೇರ್ನೆಸ್ ಅಂದರೆ ಇಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಅವರ್ ಇಮೋಷನ್ಸ್ ಆರ್. ಅರ್ಥ ಆಗ್ತಾ ಇದೆಯಾ? ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸೆಲ್ಫ್ ಅವೇರ್ನೆಸ್ ಅಂತ ಈಸ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಅವರ್ ಎಮೋಷನ್ಸ್ ಆರ್. ನಮ್ಮ ಭಾವನೆಗಳದ್ದು ಯಾವುದು ಅಂತ. ಯಾವಾಗ? ವೆನ್ ದೇ ಸರ್ಫೇಸ್ ಅಂದರೆ ಮೇಲೆ ಬಂದಾಗ, ನಮ್ಮ ಹೃದಯದ ಅಂತರಾಳದಿಂದ ನಮ್ಮ ಬುದ್ಧಿಶಕ್ತಿಗೆ ಬಂದಾಗ, ಹೊರಗಡೆ ಅದು ಕಾಣಿಸಿಕೊಂಡಾಗ ಆ ಭಾವನೆಗಳು ಅವು ಯಾವುದು ಅಂತ ಅರಿತುಕೊಂಡು ದೆನ್ ವಾಟ್ ಆ್ಯಕ್ಟಿವೇಟ್ಸ್ ದಿಮ್, ಅದಕ್ಕೆ ಚಾಲನೆ ಕೊಡ್ತಕ್ಕಂಥ ಕಾರಣಗಳು ಯಾವುದು? ಆ್ಯಕ್ಟಿವೇಟಿಂಗ್ ಅಂದ್ರೇನು? ಚಾಲನೆ ಕೊಡುವುದು. ನಮಗೆ ಉಂಟಾದ ಆ ಭಾವನೆಗಳು ಯಾವುದು, ಅದಕ್ಕೆ ಕಾರಣ ಯಾವುದು ಅರ್ಥ ಮಾಡಿಕೊಂಡ್ರೆ ವಿ ಕ್ಯಾನ್ ಈಸಿಲಿ ಬಿ ಅವೇರ್ ಆಫ್ ಅವರ್ ಸೆಲ್ವ್ಸ್. ಇನ್ ಅದರ್ ವರ್ಡ್ಸ್, ಸೆಲ್ಫ್ ಅವೇರ್ನೆಸ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ what our emotions are when they surface and what activates them. ನಂತರ ಮ್ಯಾನೇಜ್ಮೆಂಟ್ ಬರುತ್ತೆ. ಹೇಗೆ ನಿಭಾಯಿಸಬೇಕು ಅಂತ ಭಾವನೆಗಳನ್ನು ಎಲ್ಲ ಗೊತ್ತಾದ ಮೇಲೆ, ಗೊತ್ತಾಗದ ಸುಮ್ಮನೆ ಬರುವ ಭಾವನೆಗಳಲ್ಲಿ ವ್ಯಕ್ತಪಡಿಸ್ತಾ ಹೋದರೆ ಅದು ನಮಗೂ ಒಳ್ಳೆಯದಲ್ಲ, ಇತರರಿಗೂ ಒಳ್ಳೆಯದಲ್ಲ. ಇಫ್ ವಿ ಕೀಪ್ ಆನ್ ಎಕ್ಸ್ಪ್ರೆಸ್ಸಿಂಗ್ ವಾಟ್ ಎವರ್ ಫೀಲಿಂಗ್ಸ್, ವಾಟ್ ಎವರ್ ಎಮೋಷನ್ಸ್ ವಿ ಗೆಟ್, it is not going to do good either to us or to the people around us. In other words, self-awareness is understanding what our emotions are when they surface, ಅಂದರೆ ಅದು ಹೊರಗೆ ಬಂದಾಗ, and what activates them, ಅವುಗಳಿಗೆ ಚಾಲನೆ ಕೊಡ್ತಕ್ಕಂಥ ಕಾರಣ ಯಾವುದು. ಸೆಲ್ಫ್ ಮ್ಯಾನೇಜ್ಮೆಂಟ್ ಈಸ್ ಅಬೌಟ್ ಸೆಲ್ಫ್ ಕಂಟ್ರೋಲ್. ನೋಡಿ, self-management is controlling our emotions, whatever those emotions are, and whatever the reason may be for those emotions, we have to control them. Self-management is about self-control and adaptability ಅಂತಾರೆ. ಅಡ್ಯಾಪ್ಟಬಿಲಿಟಿ ಅಂದರೆ ಹೊಂದಿಕೊಳ್ಬೇಕು. ನಾವು ಹೊಂದಿಕೊಳ್ಳುವುದರ ಮೂಲಕ ನಮಗೆ ಸಕಾರಾತ್ಮಕವಾದ ಒಂದು ಭಾವನೆಗಳು ಬರುತ್ತೆ. ನೋಡಿ, ಸೆಲ್ಫ್ ಮ್ಯಾನೇಜ್ಮೆಂಟ್ ಈಸ್ ಅಬೌಟ್ ಸೆಲ್ಫ್ ಕಂಟ್ರೋಲ್ ಆ್ಯಂಡ್ ಅಡ್ಯಾಪ್ಟಬಿಲಿಟಿ ಟು ಸರ್ಟನ್ ಸಿಚುವೇಶನ್ಸ್. ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನು ನಾವು, ಅದು ಎಂಥ ಸಂದರ್ಭ ಬರಲಿ, ಅದಕ್ಕೆ ಹೊಂದಿಕೊಳ್ಳುವಂತಹ ಶಕ್ತಿಯನ್ನು ಬೆಳೆಸ್ಕೊಂಡು ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಳೋದೇ ಸೆಲ್ಫ್ ಮ್ಯಾನೇಜ್ಮೆಂಟ್. ಅರ್ಥ ಆಗ್ತಾ ಇದೆಯಾ? ಈ ಸಿಚುವೇಶನ್ಸ್ ಕೆಲವು ಸಕಾರಾತ್ಮಕವಾಗಿರುತ್ತೆ, ಕೆಲವು ನಕಾರಾತ್ಮಕವಾಗಿರುತ್ತೆ.
ಎಲ್ಲದಕ್ಕೂ ನಾವು ಹೊಂದ್ಕೊಳ್ಳೇಬೇಕು ಸ್ನೇಹಿತರೆ, ಇಲ್ಲಾಂದರೆ ನಮಗೂ ಒಳ್ಳೆಯದಾಗಲ್ಲ. ಅನ್ಯಾಯವಾಗಿ ನಾವು ಡಿಪ್ರೆಷನ್ಗೆ ಒಳಗಾಗ್ತೀವಿ, ಮಾನಸಿಕ ಖಿನ್ನತೆಗೆ ಒಳಗಾಗ್ತೀವಿ ನಾವು. ಆವಾಗ ನಾವು ಏನು ಡಿಸೈಡ್ ಮಾಡ್ತೀವೋ ಅದು ನಮ್ಮ ಹತೋಟಿಯಲ್ಲಿ ಇರುವುದಿಲ್ಲ. ಸೊ ಸೆಲ್ಫ್ ಮ್ಯಾನೇಜ್ಮೆಂಟ್ ಇಸ್ ಅಬೌಟ್ ಸೆಲ್ಫ್ ಕಂಟ್ರೋಲ್ ಆ್ಯಂಡ್ ಅಡ್ಯಾಪ್ಟಬಿಲಿಟಿ ಟು ಸರ್ಟನ್ ಸಿಚುವೇಶನ್ಸ್ ಆ್ಯಂಡ್ ಅಬೌಟ್ ಅವರ್ ಅಚೀವ್ಮೆಂಟ್ ಆ್ಯಂಡ್ ಪಾಸಿಟಿವ್ ಆ್ಯಟಿಟ್ಯೂಡ್. ನೋಡ್ರಿ, ನಾವು ಅಡ್ಯಾಪ್ಟ್ ಮಾಡಿಕೊಂಡ್ರೆ, ಅಡಾಪ್ಟ್ ಅಲ್ಲ, ಅಡಾಪ್ಟ್ ಬೇರೆ. ಅಡಾಪ್ಟ್ ಅಂದರೆ ಬಳಸ್ಕೊಳ್ಳುವುದು ಅಥವಾ ನಾವು ಅದನ್ನು ಉಪಯೋಗಿಸುವುದು. ಅಡ್ಯಾಪ್ಟ್ ಅಂದ್ರೇನು? ಹೊಂದಿಕೊಳ್ಳೋದು. ಆ್ಯಂಡ್ ಆವಾಗ ನಾವು ಅಚೀವ್ ಮಾಡ್ಕೊತೀವಿ, ನಾವು ಸಾಧಿಸ್ತೀವಿ. ಮತ್ತು ಆ ಸಾಧನೆ ಮತ್ತು ನಮಗೆ ಇನ್ನೇನು ಸಿಗುತ್ತೆ? ಪಾಸಿಟಿವ್ ಆ್ಯಟಿಟ್ಯೂಡ್, ಸಕಾರಾತ್ಮಕವಾದ ಧೋರಣೆ, ಆ್ಯಟಿಟ್ಯೂಡು ನಮಗೂ ಉಂಟಾಗುತ್ತೆ. ಅದು ನಮಗೆ ಅಷ್ಟು ಈಸಿ ಅಲ್ಲ ಸ್ನೇಹಿತರೆ. ನಾನು ಹೇಳ್ಬೋದು, ನೀವು ಕೇಳ್ಬೋದು, ಆದರೆ ದಿಸ್ ಈಸ್ ನಾಟ್ ಈಸಿ. ಸೆಲ್ಫ್ ಅವೇರ್ನೆಸ್ ಆ್ಯಂಡ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಈಸಿ. ವಿ ಹ್ಯಾವ್ ಟು ಡೆವಲಪ್ ಇಟ್ ಬೈ ಪ್ರಾಕ್ಟೀಸ್. ವಿ ಹ್ಯಾವ್ ಟು ಹ್ಯಾವ್ ದೀಸ್ ಥಿಂಗ್ಸ್ ಥ್ರೂ ಎಜುಕೇಷನ್. ಅದಕ್ಕೆ ಮಕ್ಕಳಿಗೆ ಈ ಇಮೋಷನಲ್ ಇಂಟೆಲಿಜೆನ್ಸ್ನ ನಾವು ಮೊದಲಿಂದಲೂ ಹೇಳ್ಕೊಡ್ಬೇಕು, ಸಿಲೆಬಸ್ಸಲ್ಲಿ ಇರಬೇಕು ಸ್ನೇಹಿತರೆ. ಇದು ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನೋದು ಇಟ್ ಶುಡ್ ಬಿ taught to these children, these young minds, right from their childhood. ಎಲ್ಲೋ ಒಂದು ಕಡೆ ಬಂದು ಆಫ್ಟರ್ 21 years it should not be stopped. And emotional intelligence is not a subject to be taught in the classroom by a teacher. You have to make them practice. ಪ್ರಾಕ್ಟಿಕಲ್ಸ್ ಇರಬೇಕು ಇಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ. ಹಾಗೇ ಜೀವನದ ಕೊನೆಯವರೆಗೂ ಇದನ್ನು ಅವರು ಅಳವಡಿಸ್ಕೊಳ್ಳುವಂತಹ ಒಂದು ಅಭ್ಯಾಸವನ್ನು ಅವ್ರಿಗೆ ಕೊಡಬೇಕಾಗುತ್ತೆ ನಾವು, ಯಾರಿಗೆ? ಯಂಗ್ ಮೈಂಡ್ಸ್ಗೆ ಮೊದಲಿಂದಲೂ ಕೂಡ. ಆದರೆ ಇಲ್ಲಿವರೆಗೂ ಇಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಎಲ್ಲೂ ಕೂಡ ಪ್ರಿಸ್ಕ್ರೈಬ್ ಮಾಡಿಲ್ಲ. ಯಾವುದೇ ಟಾಪಿಕಲ್ಲೂ ಕೂಡ, ಯಾವುದೇ ಒಂದು ಸೈಕಾಲಜಿ ಬಿಟ್ಟು ಬೇರೆ ಎಲ್ಲೂ ಇಲ್ಲ ಸ್ನೇಹಿತರೆ. ಇದು ಎಲ್ಲ ಕಡೆ ಬರಬೇಕು ಅನ್ನೋದೇ ನನ್ನ ಒಂದು ಅಭಿಮತ. ಇಲ್ಲಿ ನೋಡಿ, ಪಾಸಿಟಿವ್ ಆ್ಯಟಿಟ್ಯೂಡ್ ಹೆಂಗೆ ಬರುತ್ತೆ ಅಂದರೆ, ಎ ರಿಯಲಿ ಟಫ್ ಜಾಬ್ ಫಾರ್ ಅಸ್ ಈಸ್ ಟು ಬಿ ಸಮ್ವನ್ ಹೂ ಇಸ್ ಡಿಫಿಕಲ್ಟ್ ಟು ಅಫೆಂಡ್. ಇದು ಇಟ್ಸ್ ಎ ವೆರಿ ಟಫ್ ಜಾಬ್. ಅಫೆಂಡ್ ಅಂದ್ರೇನು? ಕೋಪ ತರಿಸೋದು. ನಮಗೆ ಈಗ ನೋಡಿ, ಅದರ್ಸ್ ಶುಡ್ ಫೀಲ್ ದ್ಯಾಟ್ ವಿ ವಿಲ್ ನೆವರ್ ಬಿಕಮ್ ಆ್ಯಂಗ್ರಿ ಅಂತ. ಟು ಡೆವಲಪ್ ದಿಸ್ ಕ್ವಾಲಿಟಿ ಆಫ್ ನೆವರ್ ಟು ಬಿಕಮ್ ಆ್ಯಂಗ್ರಿ ಈಸ್ ನಾಟ್ ಈಸಿ ಥಿಂಗ್. ನೋಡಿ, ಕೋಪ ವ್ಯಕ್ತಪಡಿಸದೇ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಬೆಳೆಸ್ಕೋಬೇಕಂದ್ರೆ ಭಾರಿ ಕಷ್ಟ. ಅದು ಬೆಳೆಸ್ಕೋಬೇಕು. ಸಿ, ವಿ ಮಸ್ಟ್ ಬಿ ಸಮ್ವನ್ ಹೂ ಕ್ಯಾನ್ ನೆವರ್ ಬಿಕಮ್ ಆ್ಯಂಗ್ರಿ. ಕೂಲ್ ಗೈ ಅಂತಾರೆ, ಕೂಲಾಗಿರಬೇಕು. ಆದರೆ ಇದನ್ನು ನಾವು ಟಫ್ ಜಾಬ್ ಆದರೂ, ಅದು ಕಷ್ಟಕರವಾದ ಕೆಲಸ ಆದರೂ ಕೂಡ ನೋಡಿ, ಬಟ್ ವಿ ಕ್ಯಾನ್ ಡೆವಲಪ್ ದಿಸ್ ಆ್ಯಟಿಟ್ಯೂಡ್. ಎಕ್ಸ್ಕ್ಯೂಸ್ ಮೀ. ಈ ಒಂದು ಸಕಾರಾತ್ಮಕವಾದ ಧೋರಣೆ ಏನು? ನೆವರ್ ಟು ಅಫೆಂಡ್, ನೆವರ್ ಟು ಬಿ ಅಫೆಂಡೆಡ್ ಬೈ ಎನಿಬಡೀಸ್ ಕಾಮೆಂಟ್ಸ್. ಯಾವುದೇ ಒಬ್ಬ ವ್ಯಕ್ತಿ ಏನು ಹೇಳಿದ್ರು ಕೂಡ ನಮ್ಮ ಬಗ್ಗೆ ನಾವು ಶಾಂತ ರೀತಿಯಿಂದ ಇರಬೇಕು. ಕೋಪನೇ ಬರಬಾರ್ದು ನಮಗೆ. ಅವ್ರಿಗೆ ತಲೆ ಕೆಟ್ಟೋಗ್ಬೇಕು, ಏನು ಹೇಳಿದ್ರು ಕೋಪ ಬರಲ್ವಲ್ಲ ಅಂಥವ್ರು ನಮ್ಮನ್ನು ನೋಡಿ ಅದನ್ನು ಕಲಿಬೇಕಾಗುತ್ತೆ, ಆ ಸಕಾರಾತ್ಮಕವಾದಂಥ ಧೋರಣೆ. ಬಟ್ ವಿ ಕ್ಯಾನ್ ಡೆವಲಪ್ ದಿಸ್ ಆ್ಯಟಿಟ್ಯೂಡ್ ಬೈ ರಿಯಲಿ ಗೆಟಿಂಗ್ ಟು ನೋ ಅವರ್ ಸೆಲ್ಸ್. ನಮ್ಮನ್ನು ನಾವು ಅರಿತುಕೊಳ್ಳುವುದರಿಂದ ಇದನ್ನು ನಾವು ಪಡೀಬೋದು. ಇಟ್ ಶುಡ್ ಕಮ್, ಈ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಹೆಂಗೆ ಬರುತ್ತೆ ಅಂದರೆ, ಇಟ್ ಶುಡ್ ಕಮ್ ಫ್ರಮ್ ಡೆವಲಪಿಂಗ್ ಎ ಸ್ಟ್ರಾಂಗ್ ಸೆನ್ಸ್ ಆಫ್ ನೋಯಿಂಗ್ ಅವರ್ ಸೆಲ್ಸ್. we should all develop this ಭಾವನೆ, ಸೆನ್ಸ್ ಆಫ್ ನೋಯಿಂಗ್ ಅವರ್ ಸೆಲ್ಸ್. ನಮ್ಮ ಬಗ್ಗೆ ನಮಗೆ ಅರಿವು ಇರಬೇಕು, ನಮ್ಮ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೋಬೇಕು. ಮತ್ತು ನಮ್ಮ ಸ್ಟ್ರೆಂಗ್ತ್ಸ್ ಯಾವುದು ಮತ್ತು ನಮ್ಮ ವೀಕ್ನೆಸಸ್ ಯಾವುದು, ಇವೆಲ್ಲ ತಿಳ್ಕೊಂಡ್ರೆ ನಮ್ಮನ್ನು ಯಾರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ. ಮಾನಸಿಕವಾಗಿ ವಿ ವಿಲ್ ಬಿ ವೆರಿ ಸ್ಟ್ರಾಂಗ್. ನೋಡಿ, ವೆನ್ ವಿ ಬಿಕಮ್ ಸೆಲ್ಫ್ ಡಿಫೈನ್ಡ್, ಅರ್ಥ ಆಗ್ತಾ ಇದೆಯಾ? ಅಂದರೆ ನಮಗೆ ನಾವೇ ಅರ್ಥೈಸಿಕೊಂಡ್ರೆ, ನಮ್ಮನ್ನು ನಾವೇ ಅರ್ಥೈಸ್ಕೊಂಡ್ಬಿಟ್ರೆ ಬೇರೆ ಯಾರು ಕೂಡ ಇವನು ಇಂಥವನು ಅಂಥವನು ಅಂತ ಹೇಳ್ಬಿಟ್ಟು ಯಾರು ಹೇಳೋ ಅವಶ್ಯಕತೆ ಇಲ್ಲ.
ವೆನ್ ವಿ ಬಿಕಮ್ ಸೆಲ್ಫ್ ಡಿಫೈನ್ಡ್, ಅದರ್ಸ್ ವುಡ್ ನಾಟ್ ಟ್ರೈ ಟು ಡಿಫೈನ್ ಅಸ್. ನಮ್ಮನ್ನು ಯಾರು ಕೂಡ ಹೆಸರಿಟ್ಟು ಕರೆಯೋಕ್ಕಾಗಲ್ಲ. ಓ ಅಯ್ಯೋ ಅವ್ರ ಜೊತೆ ಬೇಡವಪ್ಪ, ಈಸ್ ಅ ವೆರಿ ಸ್ಟ್ರಾಂಗ್ ಮ್ಯಾನ್ ಸೈಕಲಾಜಿಕಲಿ, ಮೆಂಟಲಿ ಅಂತ ಅಂತಾರೆ. ಸೊ ವೆನ್ ವಿ ಬಿಕಮ್ ಸೆಲ್ಫ್ ಡಿಫೈನ್ಡ್, ಅದರ್ಸ್ ವಿಲ್ ನಾಟ್ ಟ್ರೈ ಟು ಡಿಫೈನ್ ಅಸ್. ಇದೊಂದು ಯಾವುದು, ವಿ ಶುಡ್ ಬಿ ಸಮ್ವನ್ ಹೂ ಈಸ್ ವೆರಿ ಡಿಫಿಕಲ್ಟ್ ಟು ಅಫೆಂಡ್. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಅನದರ್ ಟಫ್ ಒನ್ ಏನಪ್ಪ ಫಾರ್ ಮೆನಿ ಆಫ್ ಅಸ್ ಅಂದರೆ, ಈಸ್ ಟು ಅಡ್ಮಿಟ್ ಅವರ್ ಮಿಸ್ಟೇಕ್ಸ್. ನೋಡಿ, ಇವೆಲ್ಲ ಸೆಲ್ಫ್ ಅವೇರ್ನೆಸ್. ನಮ್ಮಿಂದ ಆಗುವ ತಪ್ಪುಗಳನ್ನು ನಾವು ಒಪ್ಕೊಳ್ಳೋದಕ್ಕೆ ಯಾರೂ ಸಿದ್ಧವಾಗಿರಲ್ಲ. ಭಾಳ ಕಷ್ಟ ಅದು. ಮಾಡಿರೋ ತಪ್ಪನ್ನು ಹೌದಪ್ಪ ಮಾಡಿದ್ದೀನಿ, ಐ ಆಮ್ ಸಾರಿ ಅಂತ ಹೇಳೋದು, ಇಟ್ಸ್ ವೆರಿ ಡಿಫಿಕಲ್ಟ್. ಅನದರ್ ಟಫ್ ಒನ್ ಫಾರ್ ಮೆನಿ ಆಫ್ ಅಸ್ ಈಸ್ ಟು ಅಡ್ಮಿಟ್ ಅಂದ್ರೇನು, ಒಪ್ಕೊಳ್ಳೋದು. ಅಡ್ಮಿಟ್ ಅವರ್ ಮಿಸ್ಟೇಕ್ಸ್. ಈಗ ಫಾರ್ ಎಕ್ಸಾಂಪಲ್, ನಾನು ಒಂದ್ಸರಿ ನಮ್ಮ ಊರಲ್ಲಿ ಯಾವುದೋ ಚಿಕ್ಕ ಬೀದಿಯಲ್ಲಿ, ವೆರಿ ನ್ಯಾರೋ ಸ್ಟ್ರೀಟಲ್ಲಿ ಕಾರನ್ನು ನಿಲ್ಲಿಸ್ಕೊಂಡೆ. ರೇರ್ ವ್ಯೂ ಮಿರರಲ್ಲಿ ಅಷ್ಟೇ ನೋಡ್ದೇ ದಿಢೀರ್ನ ಬಾಗಿಲು ತೆಗಿಯೋಕ್ಕೆ ಹೋದೆ ನಾನು. ಆ್ಯಕ್ಚುಲಿ ಕಾರ್ ನಿಲ್ಲಿಸಿದ ಮೇಲೆ ಹಿಂದ್ಗಡೆ ಯಾರನ್ನ ಬರ್ತಾ ಇದ್ರಿಲ್ಲ ಅಂಥೇಳಿ ರೇರ್ ವ್ಯೂ ಮಿರರಲ್ಲಿ ನೋಡಿಕೊಂಡು ನಾವು ಬಾಗಿಲು ತೆಗಿಬೇಕು. ನೋಡಿ, ತಪ್ಪು ನನ್ನಿಂದ ಆಗಿದೆ. ಟಕ್ಕನ್ ಬಾಗಿಲು ತೆಗೆದೆ. ಕ್ಷಣಾರ್ಥದಲ್ಲಿ ರೇರ್ ವ್ಯೂ ಮಿರರಲ್ಲಿ ನೋಡ್ತಾ ಇದ್ದೀನಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಬೈಕಲ್ಲಿ ಬರ್ತಾ ಇದ್ದಾರೆ. ಇನ್ನೇನು ಹತ್ತಿರ ಬಂದುಬಿಟ್ರು, ಟಕ್ಕನ್ ಬಾಗಿಲು ಹಾಕ್ಕೊಂಬಿಟ್ಟೆ. ಕ್ಷಣಾರ್ಥದಲ್ಲಿ ಆ ಬಾಗಿಲು ಅವ್ರಿಗೆ ಹೊಡೆಯೋದು ತಪ್ಪೋಯ್ತು. ಆತ ಆ ಕಡೆಗೆ ಸೈಡ್ಗೆ ಹೋಗಿ ಬೈಕ್ ನಿಲ್ಲಿಸ್ಬಿಟ್ಟು ಬಂದು ಬಾಯಿಗೆ ಬಂದಂಗೆ ನನ್ನ ಮೇಲೆ ರೇಗಾಡ್ಬಿಟ್ಟ. ಹೀ ಸ್ಟಾರ್ಟೆಡ್ ಯೆಲ್ಲಿಂಗ್ ಅಟ್ ಮೀ, ಶೌಟಿಂಗ್ ಅಟ್ ಮೀ. ಗೊತ್ತಾಗಲ್ಲ ನಿಮಗೆ ಬಾಗಿಲು ಹೆಂಗೆ ತೆಗಿತೀರಿ ಅಂತ. ನಾನು ಕೋಪ ಮಾಡ್ಕೋಬೋದಲ್ವಾ? ಸೊ ಐ ಆಮ್ ನಾಟ್ ಟೆಲ್ಲಿಂಗ್ ಯು ಲೈಸ್, ಐ ಜಸ್ಟ್ ಬೆಗ್ ದಿಸ್ ಪಾರ್ಟನ್, ಐ ಆಮ್ ಸಾರಿ ಸರ್, ಗೊತ್ತಾಗಿಲ್ಲ ನನಗೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿದೆ. ಆದರೂ ಆತ ಬೈಕೊಂಡು ಹೋದ. ಸೊ ಈಗ ನಾನೇನು ಹೇಳ್ತಿದ್ದೇನೆ ಅಂದರೆ, ಮೋರ್ ದ್ಯಾನ್ ಮೀ, ಹೀ ನೀಡ್ಸ್ ಸೆಲ್ಫ್ ಅವೇರ್ನೆಸ್ ಆ್ಯಂಡ್ ಸೆಲ್ಫ್ ಮ್ಯಾನೇಜ್ಮೆಂಟ್. ದಿಢೀರ್ನ ಕೋಪ ಬಂದ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅದನ್ನು ನಿಗ್ರಹಿಸ್ಕೊಳ್ಬೇಕು ನಾವು. ನೋಡಿ, ಬಟ್ ಸ್ಟಿಲ್ ವಿ ಶುಡ್ ಬಿ ಏಬಲ್ ಟು ಆಕ್ಸೆಪ್ಟ್ ಅವರ್ ಮಿಸ್ಟೇಕ್ಸ್. ಇಟ್ಸ್ ಡಿಫಿಕಲ್ಟ್, ಬಟ್ ನಮ್ಮ ಮಿಸ್ಟೇಕ್ಸ್ ನಾವು ಒಪ್ಕೊಳ್ಬೇಕು. ಆ್ಯಸ್ ಫಾರ್ as I am concerned, if I make any mistakes, I am the first person to say sorry. ನೋಡಿ, ವಿ ಶುಡ್ ನೋ ವೆನ್ ಟು ಸೇ ಸಾರಿ. ಸಾರಿ ಯಾವಾಗ ಹೇಳಬೇಕು ಗೊತ್ತಿರಬೇಕು ನಮಗೆ. ಸಾರಿ ಹೇಳೋದ್ರಲ್ಲಿ ಏನೂ ನಮ್ಗೆ ಗಂಟು ಹೋಗುವುದಿಲ್ಲ, ನಮಗೆ ಗೌರವ ಕಡಿಮೆ ಆಗುವುದಿಲ್ಲ. ತಪ್ಪು ಮಾಡಿದ ಮೇಲೆ ವಿ ಮಸ್ಟ್ ಸೇ ಸಾರಿ. ದಿಸ್ ಈಸ್ ಸೆಲ್ಫ್ ಅವೇರ್ನೆಸ್ ಆ್ಯಂಡ್ ಸೆಲ್ಫ್ ಮ್ಯಾನೇಜ್ಮೆಂಟ್. ಇದೇ ಇಮೋಷನಲ್ ಇಂಟೆಲಿಜೆನ್ಸ್. ಅವಾಗೇನಾಗುತ್ತೆ, ಇತರರಿಗೆ ನಮ್ಮ ಮೇಲಿರುವ ಕೋಪ ಕಡಿಮೆ ಆಗುತ್ತೆ. ಆವಾಗ ಸ್ನೇಹ ಬಾಂಧವ್ಯ ಬೆಳೆಯುತ್ತೆ. ವಿ ಶುಡ್ ಆಲ್ಸೋ ಬಿ ಏಬಲ್ ಟು ಟೇಕ್ ಚೇಂಜ್ ಇನ್ ಅವರ್ ಸ್ಟ್ರೈಡ್. ಇದೊಂದು ಆಯ್ತಾ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಚೇಂಜ್ ಏನೇನು ಬದಲಾವಣೆ ಯಾರನ್ನು ತಂದುಬಿಟ್ರೆ ಮೊದಲು ನಾವು ಮಾಡೋದೇನಪ್ಪ ಅಂದರೆ ಅದನ್ನು ರೆಸಿಸ್ಟ್ ಮಾಡೋದು. ಇದು ಯಾಕೆ, ಇದು ಬಾರ್ದು, ಇದು ಹಿಂಗೆ ಮಾಡಬಾರ್ದು, ಅದು ಹಂಗೆ ಮಾಡಬಾರ್ದು. ದ ಫಸ್ಟ್ ಥಿಂಗ್ ವಿ ಡೂ ಈಸ್ ರೆಸಿಸ್ಟ್ ಎ ಚೇಂಜ್. ಆ ಒಂದು ಬದಲಾವಣೆ ವಿರುದ್ಧನೇ ನಾವು ಮಾತಾಡ್ತೀವಿ ಆಗಲಿ, ಅದನ್ನು ನಾವು ಸಕಾರಾತ್ಮಕವಾಗಿ ನಮ್ಮ ದಾರಿಗೆ ನಾವು ತೆಗೆದುಕೊಳ್ಳುವುದಿಲ್ಲ. ಇನ್ ಅವರ್ ಸ್ಟ್ರೈಡ್ ಅಂದ್ರೇನು, ನಮ್ಮ ಜೀವನದ ಶೈಲಿಗೆ ಅದನ್ನು ನಾವು ಅಳವಡಿಸ್ಕೊಳ್ಳೋದಿಲ್ಲ ಚೇಂಜನ್ನು. ವಿ ಶುಡ್ ನಾಟ್ ಬಿ ಇಂಪೇಷಂಟ್ ವಿತ್ ಚೇಂಜ್. ಇಂಪೇಷಂಟ್ ಅಂದ್ರೇನು, ಕೋಪ ಮಾಡ್ಕೊಳ್ಳೋದು, ಬೇಸರ ಮಾಡ್ಕೊಳ್ಳೋದು, ನಾಟ್, ಅದಿರಬಾರ್ದು. ಚೇಂಜ್ ಬಂತು ಅಂದರೆ ಯಾಕೆ ಬಂತು, ವೈ ಹ್ಯಾಸ್ ದಿಸ್ ಚೇಂಜ್ ಕಮ್ ಆ್ಯಂಡ್ ವಾಟ್ ಮೈಟ್ ಬಿ ದ ರೀಸನ್ಸ್. ವಿ ಮಸ್ಟ್ ಥಿಂಕ್ ವೆರಿ ವೆರಿ ಸಿಸ್ಟಮ್ಯಾಟಿಕಲಿ, ಲಾಜಿಕಲಿ. ಇದು ಒಂದು ಸೆಲ್ಫ್ ಅವೇರ್ನೆಸ್ ಆ್ಯಂಡ್ ಸೆಲ್ಫ್ ಮ್ಯಾನೇಜ್ಮೆಂಟ್. ಆಮೇಲೆ ವಿ ಶುಡ್ ಅಡ್ಯಾಪ್ಟ್ ಅವರ್ ಸೆಲ್ವ್ಸ್ ಟು ಚೇಂಜ್. ನೋಡಿ, ಬದಲಾವಣೆಗೆ ನಮ್ಮನ್ನು ನಾವು ಹೊಂದಿಸ್ಕೊಳ್ಬೇಕು, ಅಡ್ಯಾಪ್ಟ್ ಮಾಡ್ಕೋಬೇಕು. ಇನ್ಸ್ಟೆಡ್ ಆಫ್ ರೆಸಿಸ್ಟಿಂಗ್ ಇಟ್, ಅದಕ್ಕೆ ವಿರೋಧ ವ್ಯಕ್ತಪಡಿಸೋ ಬದಲು, ಇನ್ಸ್ಟೆಡ್ ಅಂದ್ರೇನು ಅದರ ಬದಲಿಗೆ, ರೆಸಿಸ್ಟ್ ಅಂದರೆ ವಿರೋಧ ವ್ಯಕ್ತಪಡಿಸೋದು. ಯಾವುದೇ ಒಂದು ಬದಲಾವಣೆ, ಯಾವುದೇ ಒಂದು ಆಡಳಿತ ತಂದಾಗ ಅದಕ್ಕೆ ಹೊಂದಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು ಸ್ನೇಹಿತರೆ. ಒಳ್ಳೆಯದಾಗಲ್ವಾ, ಅದು ಒಳ್ಳೆಯ ಬದಲಾವಣೆ ಆಗದೇ ಇದ್ದರೆ ಎಲ್ಲರೂ ಮಾತಾಡಿಕೊಂಡು ಒಂದು ವೈಜ್ಞಾನಿಕವಾಗಿ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕಾಗಲಿ. ಕೋಪ ಮಾಡಿಕೊಂಡು ಕೂಗಾಡಿ ಚೀರಾಡಿದ್ರೆ ನಮ್ಮ ಹೆಲ್ತೇ ಹಾಳಾಗುತ್ತೆ ಸ್ನೇಹಿತರೆ. ಆಮೇಲೆ ವಿ ಶುಡ್ ಹ್ಯಾವ್ ಇಮೋಷನಲ್ ವೊಕ್ಯಾಬುಲರಿ ಟು ಡಿಸ್ಕ್ರೈಬ್ ಅವರ್ ಫೀಲಿಂಗ್ಸ್. ವಿ ಶುಡ್ ಹ್ಯಾವ್
ಇಮೋಷನಲ್ ವೊಕ್ಯಾಬ್ಯುಲರಿ ಟು ಡಿಸ್ಕ್ರೈಬ್ ಅವರ್ ಫೀಲಿಂಗ್ಸ್. ನಮ್ಮ ಭಾವನೆಗಳನ್ನು ವಿವರಿಸಲು ನಮಗೆ ಆ ಭಾವನೆಗೆ ತಕ್ಕ ಪದಗಳು, ವೊಕ್ಯಾಬ್ಯುಲರಿ ಬೇಕು. ದುಃಖ ಇದ್ದರೆ ನೋವು ಅಂತೀವಿ ನಾವು. ವೆನ್ ವಿ ಬಿಕಮ್ ಸಾರೋಫುಲ್ ವಿ ಸೇ ವಿ ಆರ್ ಆ್ಯಂಗ್ರಿ. ವೆನ್ ವಿ ಆರ್ ಅಪ್ಸೆಟ್ ವಿ ಸೇ ವಿ ಆರ್ ಆ್ಯಂಗ್ರಿ. ಅಪ್ಸೆಟ್ ಅನ್ನೋ ವರ್ಡ್ ಗೊತ್ತಿಲ್ಲ ನಮಗೆ, ಆ್ಯಂಗ್ರಿ ಅಂದ್ಬಿಡ್ತೀವಿ. ಆ್ಯಂಗ್ರಿ ಗೊತ್ತಿಲ್ಲ ಅಂದಾಗ ಸಾರೋಫುಲ್ ಅಂತೀವಿ, ಸ್ಯಾಡ್ ಅಂತೀವಿ. ಸೊ ವಿ ಶುಡ್ ನೋ ವಿಚ್ ವರ್ಡ್ ಶುಡ್ ಬಿ ಯೂಸ್ ಟು ಡಿಸ್ಕ್ರೈಬ್ ವಾಟ್ ಫೀಲಿಂಗ್ ಅಂತ. ಅದಕ್ಕೆ ನಮ್ಮ ಪದಗಳ ಅರಿವು ನಮಗೆ ಬೇಕು. ಭಾವನೆಗಳನ್ನು ವ್ಯಕ್ತಪಡಿಸುವ ಹಲವು ಪದಗಳಿವೆ. ಆ ಪದಗಳ ಅರಿವು ನಮಗೆ ಬೇಕು ಸ್ನೇಹಿತರೆ. ಗೊತ್ತಿಲ್ಲ ಅಂದರೆ ಇವತ್ತಿಂದ ನಾನು ಕಲಿತೇನೆ, ನೀವು ಕಲೀರಿ. ನೆಕ್ಸ್ಟ್, ವಿ ಶುಡ್ ಎನ್ಕರೇಜ್ ಅವರ್ ಪಾಸಿಟಿವ್ ಎಮೋಷನ್ಸ್. ನಮ್ಮ ಸಕಾರಾತ್ಮಕವಾದ ಭಾವನೆಗಳನ್ನು ನಾವು ಪ್ರೋತ್ಸಾಹಿಸಬೇಕು, ಎಂಕರೇಜ್ ಮಾಡಬೇಕು. ಆ್ಯಂಡ್ ವಿ ಶುಡ್ ಗೆಟ್ ಅವರ್ ಸೆಲ್ಸ್ ಇನ್ವಾಲ್ವ್ಡ್. ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ಕೋಬೇಕು, ತಲ್ಲೀನರಾಗಬೇಕು ನಾವು ಎಲ್ಲಿ. ಆ್ಯಂಡ್ ಎಂಥ್ಯೂಸ್ಡ್ ಅಬೌಟ್ ವಾಟ್ ವಿ ಡೂ. ನಾವು ಮಾಡುವ ಒಳ್ಳೆಯ ಕೆಲಸಗಳ ಬಗ್ಗೆ ನಮಗೆ ಎಂಥ್ಯೂಸ್ಡ್ ಅಂದ್ರೇನು, ಉತ್ಸಾಹಿಗಳಾಗಿರಬೇಕು ಮತ್ತು ಇನ್ವಾಲ್ವ್ಮೆಂಟ್, ತಲ್ಲೀನತೆ ಇರಬೇಕು. ಆವಾಗ ಇಷ್ಟಪಟ್ಟು ನಮ್ಮ ಕೆಲಸಗಳು ಮಾಡಿದ್ರೆ ಅದು ಇಮೋಷನಲ್ ಇಂಟೆಲಿಜೆನ್ಸ್ ಅಲ್ವಾ ಸ್ನೇಹಿತರೆ. ವಿ ಶುಡ್ ಈವನ್ ಅಲೈನ್ ಅವರ್ ಆ್ಯಕ್ಷನ್ಸ್ ವಿತ್ ಅವರ್ ಪ್ಯಾಷನ್ಸ್ ಅಂತಾನೆ. ಅಲೈನ್ ಅಂದ್ರೇನು, ಹೊಂದಿಸುವುದು. ALIGN, ALLIL ಅದು ALIGN. ವಿ ಶುಡ್ ಅಲೈನ್, ನಾವು ಹೊಂದಿಸಬೇಕು ನಮ್ಮ ಆ್ಯಕ್ಷನ್ಸ್ ಅಂದ್ರೇನು, ನಮ್ಮ ಚಟುವಟಿಕೆಗಳು, ನಮ್ಮ ಕಾರ್ಯಗಳನ್ನು ವಿತ್ ಅವರ್ ಪ್ಯಾಷನ್ಸ್. ಪ್ಯಾಷನ್ ಅಂದರೆ ಭಾವನೆಗಳು. ಭಾವನೆಗಳೊಂದಿಗೆ ನಮ್ಮ ಆ್ಯಕ್ಷನ್ಸು ಸರಿಯಾಗಿ ಹೊಂದಿಸಿದ್ರೇ ನಮಗೆ ಗೆಲುವು ಖಂಡಿತ. ಇದು ಸೆಲ್ಫ್ ಅವೇರ್ನೆಸ್ ಆ್ಯಂಡ್ ಸೆಲ್ಫ್ ಮ್ಯಾನೇಜ್ಮೆಂಟ್. ಈಗ ಬಂದರೆ ಅವರ್ ಸೋಷಲ್ ಅವೇರ್ನೆಸ್ಗೆ ಬಂದರೆ, ಅವರ್ ಸೋಷಲ್ ಅವೇರ್ನೆಸ್ ಆ್ಯಂಡ್ ಇಟ್ಸ್ ಮ್ಯಾನೇಜ್ಮೆಂಟ್. ದಿಸ್ ಕನ್ಸಿಸ್ಟ್ ಆಫ್ ಎಂಪತಿ. ನೋಡಿ, ಇದನ್ನು ನಾವು ಎಂಪತಿ ಅಂತ ಕರಿತೀವಿ. ಎಂಪತಿ ಅಂದ್ರೇನು, ಇತರರ ಭಾವನೆ ಮತ್ತು ಅನುಭವಗಳನ್ನು ನಾವು ಗ್ರಹಿಸುವ ಶಕ್ತಿ. ಇತರರ ಕಷ್ಟಗಳನ್ನು ನಾವು ಅರ್ಥ ಮಾಡ್ಕೋಬೇಕು, ಅವರ ಜಾಗದಲ್ಲಿ ನಮ್ಮನ್ನು ಹಾಕ್ಕೊಂಡು. ಸೊ ಅವರ್ ಸೋಷಲ್ ಅವೇರ್ನೆಸ್ ಆ್ಯಂಡ್ ಇಟ್ಸ್ ಮ್ಯಾನೇಜ್ಮೆಂಟ್ ಕನ್ಸಿಸ್ಟ್, ಅದರಲ್ಲಿ ಏನು ಹೊಂದಿದೆ ಅಂದರೆ ಅದು ಎಂಪತಿ ಹೊಂದಿದೆ. ವಿಚ್ ಹೆಲ್ಪ್ಸ್ ಅಸ್ ನೋ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಸಮ್ಮನ್ ಎಲ್ಸಸ್ ಫೀಲಿಂಗ್ಸ್ ಆ್ಯಂಡ್ ಆರ್ಗನೈಸೇಷನಲ್ ಅವೇರ್ನೆಸ್. ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಮತ್ತು ಅರ್ಥ ಮಾಡಿಕೊಂಡು ಅವುಗಳನ್ನು ಸಂಘಟಿಸುವಂತಹ ಒಂದು ಅರಿವು ಕೂಡ ನಮಗೆ ಬರುತ್ತೆ. ಆವಾಗ ನಮಗೂ ಒಳ್ಳೆಯದಾಗುತ್ತೆ, ಇತರರಿಗೂ ಒಳ್ಳೆಯದಾಗುತ್ತೆ. ವಿ ಶುಡ್ ನೋ, ನಾವು ಇನ್ನೊಂದು ತಿಳ್ಕೊಬೇಕೇನು, ವಾಟ್ ಈಸ್ ಗೋಯಿಂಗ್ ಆನ್ ವಿತ್ ದ ಎಮೋಷನ್ಸ್ ಆಫ್ ಡಿಫ್ರೆಂಟ್ ಪೀಪಲ್ ಇನ್ ದ ಆರ್ಗನೈಸೇಷನ್. ನಾವು ಕೆಲಸ ಮಾಡುವ ಸ್ಥಳದಲ್ಲಿ, ಸಂಸ್ಥೆಯಲ್ಲಿ ಆಗಲಿ, ಕಾಲೇಜಲ್ಲಾಗಲಿ, ಇತರರ ಡಿಫರೆಂಟ್ ಪೀಪಲ್, ನಮಗಿಂತಲೂ ಭಿನ್ನವಾದ ಜನಗಳ ಮನಸ್ಸಲ್ಲಿರುವ ಭಾವನೆಗಳನ್ನು ಎಂಥದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಅದು ನನಗೂ ಇಷ್ಟ ಆಗಿಲ್ಲ ಅಂತ ನಾನು ಕೂಗಾಡಿದ್ರೆ, ಐ ಶುಡ್ ಅಂಡರ್ಸ್ಟ್ಯಾಂಡ್ ವೈ ಈಸ್ ಎಕ್ಸ್ಪ್ರೆಸ್ಸಿಂಗ್ ಹಿಸ್ ಫೀಲಿಂಗ್ಸ್ ಲೈಕ್ ದಟ್. then there will be a bonding between me and those people. We should know what is going on with the emotions of different people in the organization. ನೋಡಿ, ಈ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಪರಸ್ಪರ ನಾವು ಬೆಳೆಸ್ಕೊಳ್ಳುವ ಸಂಬಂಧಗಳನ್ನು ನಿಭಾಯಿಸುವ ಶಕ್ತಿ, ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವಾಟ್ ಈಸ್ ದಿಸ್ ಅಂದರೆ, ಇಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಇನ್ಫ್ಲೂಯೆನ್ಸ್. ಇತರರ ಮೇಲೆ ನಾವು ಹೇಗೆ ಸಕಾರಾತ್ಮಕವಾದ ಒಂದು ಇನ್ಫ್ಲೂಯೆನ್ಸನ್ನು ಪ್ರಭಾವ ಬೀರ್ತೀವಿ. ಆ್ಯಂಡ್ ಹೌ ಟು ಕೋಚ್ ಎ ಪರ್ಸನ್ ಟು ಫಾಲ್ ಇನ್ ಲೈನ್ ವಿತ್ ಅದರ್ಸ್. ಮತ್ತೊಬ್ಬ ವ್ಯಕ್ತಿ ಬೇರೆ ಇದ್ದಾಗ ಆತನಿಗೆ ಕೋಚಿಂಗ್ ಅಂದ್ರೇನು, ಆತನಿಗೆ ಮಾರ್ಗದರ್ಶನ ಕೊಟ್ಟು ಇತರರೊಂದಿಗೆ ಫಾಲ್ ಇನ್ ಲೈನ್ ಅಂದ್ರೇ ಇತರರೊಂದಿಗೆ ಹೊಂದಿಕೊಳ್ಳುವ ಹಾಗೆ ನಾವು ಮಾಡುವ ಶಕ್ತಿ ಬೆಳೆಸ್ಕೋಬೇಕು. ಆ್ಯಂಡ್ ಹೌ ಟು ರಿಸಾಲ್ವ್ ಕಾನ್ಫ್ಲಿಕ್ಟ್. ಘರ್ಷಣೆ ಉಂಟಾದಾಗ ಆ ಘರ್ಷಣೆಯನ್ನು ರಿಸಾಲ್ವ್ ಹೇಗೆ ಬಗೆಹರಿಸಬೇಕು. ಆ್ಯಂಡ್ ಹೌ ಟು ಎಸ್ಟಾಬ್ಲಿಷ್ ಟೀಮ್ವರ್ಕ್ನ ಹೇಗೆ ಮಾಡಬೇಕು. ಇವೆಲ್ಲ ನಾನು ಹಿಂದಿನ ವೀಡಿಯೋಸಲ್ಲಿ ಹೇಳಿದ್ದೀನಿ, ಅದಕ್ಕೆ ಐ ಆಮ್ ಜಸ್ಟ್ ಗೋಯಿಂಗ್ ಥ್ರೂ ದೀಸ್ ಥಿಂಗ್ಸ್. ಆ್ಯಂಡ್ ಹೌ ಟು ಇನ್ಸ್ಪೈರ್ ಅದರ್ಸ್. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಿ, ಸೋಷಿಯಲ್ ಅವೇರ್ನೆಸ್ ಆ್ಯಂಡ್ ಇಟ್ಸ್ ಮ್ಯಾನೇಜ್ಮೆಂಟಲ್ಲಿ. ಆ್ಯಂಡ್ ಆಲ್ ದಿಸ್ ಲೀಡ್ಸ್ ಟು, ಇವೆಲ್ಲ ಎಲ್ಲಿಗೆ ದಾರಿ ಮಾಡ್ತವಪ್ಪ ಅಂದರೆ, ಇನ್ಕ್ರೀಸ್ಡ್ ಲೀಡರ್ಶಿಪ್ನ ಹೆಚ್ಚು ಮಾಡುತ್ತೆ. ಆ್ಯಂಡ್ ಎಬಿಲಿಟಿನ ಹೆಚ್ಚು ಮಾಡುತ್ತೆ, ಸಾಮರ್ಥ್ಯವನ್ನು. ಆ್ಯಂಡ್ ಇಂಪ್ರೂವ್ಡ್ ಡೆಸಿಷನ್ ಮೇಕಿಂಗ್.
ನಾವು ನಿರ್ಧಾರವನ್ನು ಕೈಗೊಳ್ಳುವ ವಿಷಯದಲ್ಲಿ ಭಾಳಷ್ಟು ಇಂಪ್ರೂವ್ಮೆಂಟ್ ಸಿಗುತ್ತೆ. ಆಮೇಲೆ ಸುಧಾರಣೆ ಆಗುತ್ತೆ. ಆಮೇಲೆ ಇನ್ಕ್ರೀಸ್ಡ್ ಪರ್ಸ್ನಲ್ ವೆಲ್ಬೀಯಿಂಗ್, ಪರ್ಸ್ನಲ್ ಆಗಿ ನಮಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ಡಿಕ್ರೀಸ್ಡ್ ವರ್ಕ್ ಸ್ಟ್ರೆಸ್, ಆಮೇಲೆ ವರ್ಕ್ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಇನ್ಕ್ರೀಸ್ಡ್ ಟೀಮ್ ಪರ್ಫಾರ್ಮೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇವೆಲ್ಲ ಕೂಡ ಪ್ರತಿಯೊಂದು ಮನೆಯಲ್ಲಾಗ್ಬೋದು, ಹೊರಗಡೆ ಆಗ್ಬೋದು, ಸಮಾಜದಲ್ಲಾಗ್ಬೋದು, ಒಂದು ಸಂಸ್ಥೆಯಲ್ಲಾಗ್ಬೋದು, ಒಂದು ಕಾಲೇಜಲ್ಲಾಗ್ಬೋದು, ಒಂದು ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಾಗ್ಬೋದು, ಇವೆಲ್ಲ ಕೂಡ ಮುಖ್ಯವಾಗ್ತದೆ. ನೋಡಿ, ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಇನ್ಫ್ಲೂಯೆನ್ಸ್, how to coach a person to fall in line with others, how to resolve conflict, how to establish teamwork, and how to inspire others. All this leads to increased leadership ability and improved decision making, increased personal well-being, and decreased work stress, and increased team performance. ಆಮೇಲೆ we will never progress as a species until we accept challenges and opportunities. ನಾವು ಸ್ಪೀಸೀಸ್ ಅಂದರೆ ನಮ್ಮ ಮನುಷ್ಯ ಜಾತಿ ಇದೆಯಲ್ಲ, ಹೋಮೋಸಿಪಿಯನ್ಸ್ ಅಂತೀವಿ ಸ್ಪೀಸೀಸ್ನ. ನಾವು ಪ್ರೋಗ್ರೆಸ್ ಆಗಬೇಕಂದ್ರೆ ನಾವು ಚಾಲೆಂಜಸ್ನ ಆಕ್ಸೆಪ್ಟ್ ಮಾಡಬೇಕು, ಆಪರ್ಚುನಿಟೀಸ್ನ ಆಕ್ಸೆಪ್ಟ್ ಮಾಡಬೇಕು. ಯಾವಾಗ ಪ್ರಾಪರ್ಲಿ ಎಜುಕೇಟಿಂಗ್ ಅವರ್ ಸೆಲ್ಸ್ ಇನ್ ಇಮೋಷನಲ್ ಇಂಟೆಲಿಜೆನ್ಸ್ ಎಂಬ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ಎಜುಕೇಟ್ ಮಾಡಿಕೊಂಡಾಗ ಸರಿಯಾಗಿ, ಓನ್ಲಿ ದೆನ್ ವಿ ವಿಲ್ ಲರ್ನ್ ಟು ಆಕ್ಸೆಪ್ಟ್ ಚಾಲೆಂಜಸ್ ಆ್ಯಂಡ್ ಆಪರ್ಚುನಿಟೀಸ್ ಇನ್ ಎ ಪಾಸಿಟಿವ್ ವೇ. ನೋಡಿ, ಇಲ್ಲಿ ಹೇಳ್ತೀವಿ ನಾವು, ಇಂಟೆಲಿಜೆನ್ಸ್ ಬೇರೆ, ಇಮೋಷನಲ್ ಇಂಟೆಲಿಜೆನ್ಸ್ ಬೇರೆ. ಅವರ್ ಟೆಕ್ನಿಕಲ್ ಇಂಟೆಲಿಜೆನ್ಸ್ ಈಸ್ ಗ್ರೇಟ್. ತಾಂತ್ರಿಕವಾದಂತಹ ಒಂದು ಇಂಟೆಲಿಜೆನ್ಸ್ ತುಂಬ ದೊಡ್ಡದಾಗಿದೆ. ಅದು ನಮಗೆ ಇಟ್ ಹ್ಯಾಸ್ ಲೆಡ್ ಅಸ್ ಟು ಟೇಮ್ ನೇಚರ್ ಅಂಡ್ ಕಾಂಕರ್ ದ ಪ್ಲಾನೆಟ್. ಪ್ರಕೃತಿಯನ್ನು ನಾವು ಟೇಮ್ ಅಂದರೆ ಏನು ಅರ್ಥ ಇಲ್ಲಿ? ಹತೋಟಿಗೆ ತೆಗೆದುಕೊಳ್ಳುವಂತಹ ಒಂದು ಶಕ್ತಿಯನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ನಮಗೆ ಕೊಟ್ಟಿದೆ ಟೆಕ್ನಿಕಲ್ ಇಂಟೆಲಿಜೆನ್ಸು. ಆಮೇಲೆ ಕಾಂಕರ್ ದ ಪ್ಲಾನೆಟ್, ನಮ್ಮ ಭೂಮಿಯನ್ನು ನಾವು ಜಯಗಳಿಸುವುದಕ್ಕೆ ನಮಗೆ ಹಲವು ಶಕ್ತಿ ಕೊಟ್ಟಿದೆ, ಭಾಳಷ್ಟು ಶಕ್ತಿಯನ್ನು. ಬಟ್ ಆದರೆ ಅದೇ ಈ ಇಂಟೆಲಿಜೆನ್ಸ್ ಜೊತೆಯಲ್ಲಿ ಇಮೋಷನಲ್ ಇಂಟೆಲಿಜೆನ್ಸ್ ಇರಬೇಕು. ಬಟ್ ಎ ವೈಸರ್, ಸೇನರ್, ಅರ್ಥ ಆಗ್ತಾ ಇದೆಯಾ? ವೈಸ್ ಅಂದರೆ ಅರ್ಥವೇನಿಲ್ಲ, ವಿವೇಕ ಬುದ್ಧಿಯಿಂದ ವೈಸರ್ ನೇಚರ್, ಫ್ಯೂಚರ್ ನಮಗೆ ಬರಬೇಕಂದ್ರೆ, ವಿವೇಕವುಳ್ಳ ಫ್ಯೂಚರ್ ಇರಬೇಕಂದ್ರೆ ಫಾರ್ ಹ್ಯೂಮನ್ ರೇಸ್, ನಮ್ಮ ಮನುಕುಲಕ್ಕೆ, ಇಟ್ ಮಸ್ಟ್ ಡಿಪೆಂಡ್ ಆನ್ ಅವರ್ ಕೆಪಾಸಿಟಿ. ಅದು ಯಾವುದ್ರ ಮೇಲೆ ಅವಲಂಬಿಸಿರಬೇಕು? ನಮ್ಮ ಒಳ್ಳೆಯ ಫ್ಯೂಚರ್ ನಮ್ಗೆ ಬೇಕು ಅಂದರೆ ಆನ್ ದ ಕೆಪಾಸಿಟಿ ಟು ಮಾಸ್ಟರ್ ಆ್ಯಂಡ್ ಟೀಚ್ ಒನ್ ಅನದರ್ ದ ರೂಡಿಮೆಂಟ್ಸ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್. ಅರ್ಥ ಆಗ್ತಾ ಇದೆಯಾ? ರೂಡಿಮೆಂಟ್ಸ್ ಅಂದ್ರೇನು? ಮೂಲ ತತ್ವಗಳು. ಎಮೋಷನಲ್ ಇಂಟೆಲಿಜೆನ್ಸ್ನ ಮೂಲ ತತ್ವಗಳನ್ನು ನಾವು ಮಾಸ್ಟರ್ ಮಾಡ್ಕೋಬೇಕು, ನಾವು ಅರ್ಥ ಮಾಡ್ಕೋಬೇಕು, ಇತರಿಗೂ ಟೀಚ್ ಮಾಡಬೇಕು. ಅಂಥ ಕೆಪಾಸಿಟಿನ ಬೆಳೆಸ್ಕೊಂಡ್ರೆ ನಮ್ಮ ಮನುಕುಲವು ಉದ್ಧಾರ ಆಗುತ್ತೆ. ಹಾಗಾಗಿ ಕೊನೆಯಲ್ಲಿ ಹೇಳ ಬಯಸ್ತಿದ್ದೀನಿ ಸ್ನೇಹಿತರೆ, ಇಟ್ ಈಸ್ ಥ್ರೂ ದ ಅಕ್ವಿಸಿಷನ್ ಅಂದ್ರೇನು? ಪಡೆದುಕೊಳ್ಳುವುದು. ಇಟ್ ಈಸ್ ಥ್ರೂ ದ ಅಕ್ವಿಸಿಷನ್ ಆಫ್ ಇಮೋಷನಲ್ ಇಂಟೆಲಿಜೆನ್ಸ್. ಅದಿದ್ದರೆ ವಿ ಬಿಕಮ್ ಬೆಟರ್ ಲವರ್ಸ್, ಉತ್ತಮ ಪ್ರೀತಿಸುವ ಉತ್ತಮ ವ್ಯಕ್ತಿಗಳಾಗ್ತೀವಿ, ಬೆಟರ್ ವರ್ಕರ್ಸ್ ಆಗ್ತೀವಿ, ಬೆಟರ್ ಫ್ರೆಂಡ್ಸ್ ಆಗ್ತೀವಿ, ಆ್ಯಂಡ್ ಬೆಟರ್ ಸಿಟಿಸನ್ಸ್ ಆಫ್ ದಿ ವರ್ಲ್ಡ್ ಆಗ್ತೀವಿ. ಇಟ್ ಈಸ್ ಥ್ರೂ ದ ಅಕ್ವಿಸಿಷನ್ ಆಫ್ ಇಮೋಷನಲ್ ಇಂಟೆಲಿಜೆನ್ಸ್ that we become better lovers, better workers, better friends, and better citizens. So let us all together, let all of us together say 3 cheers to emotional intelligence. Thank you. Bye bye.